ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಮೀರ್ ಅಹಮದ್ ಖಾನ್ಗೆ ಶಾಕ್ ಕೊಟ್ಟಂಥ ಕಾಂಗ್ರೆಸ್ ಹೈಕಮಾಂಡ್ ಆಡಿಯೋ ಹೊರಬಂದಿದ್ದೇ ಒಂದು ರೋಚಕ ಕತೆ. ಕಾಂಗ್ರೆಸ್ ಒಳಗೆ ಕೊತ ಜಮೀರ್ ಕತೆ ಮುಕ್ತಾಯ ಎಂದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದೆರಡು ದಿನಗಳಿಂದ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರನ್ನು ಮೀಟ್ ಮಾಡಿ, ಜೊತೆಗೆ ದಲಿತ ಸ್ವಾಮಿ ಮತ್ತು ಹಿಂದುಳಿದ ವರ್ಗದ ಸ್ವಾಮಿಗಳ ಮುಖಾಂತರ ಒತ್ತಡ ಹೇರುವಂಥ ತಂತ್ರ ಮಾಡಿ, ಒಂದು ಹಂತಕ್ಕೆ ನಾನು ಸಚಿವ ಸಂಪುಟದಲ್ಲಿ ಇರಬೇಕು, ಜೊತೆಗೆ ನನಗೆ DCM ಪಟ್ಟವನ್ನು ಕೊಡಬೇಕು ಎನ್ನುವಂಥ ಒಂದು ಮಹತ್ತರವಾದಂಥ ಬೇಡಿಕೆಯನ್ನು ಇಟ್ಟಿದ್ದರು. ಜೊತೆಗೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸ್ವಲ್ಪ ಸಹಾಯ ಮಾಡಿದಂಥ ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಿದಂಥ ಮತ್ತು ತನು ಮನ ಧನ ಸಹಾಯದಿಂದ ವೇಣುಗೋಪಾಲ್ ಅವರ ಒಂದು ಹೆಗ್ಗಳಿಕೆಗೆ, ಒಂದು ಪ್ರೀತಿಗೆ ಪಾತ್ರರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವತಃ ವೇಣುಗೋಪಾಲ್ ಅವರು ಹೈಕಮಾಂಡ್ ಮೂಲಕ, ಅಂದರೆ ರಾಹುಲ್ ಗಾಂಧಿ ಮೂಲಕ ಒಂದು ಒತ್ತಡವನ್ನು ತಂದಿದ್ದರು. ಕರ್ನಾಟಕದಲ್ಲಿ CM ಅಂದರೆ ಸಿದ್ದರಾಮಯ್ಯ ಬದಲಾವಣೆಯಾದ ನಂತರ DK ಶಿವಕುಮಾರ್ ಅವರಿಗೆ ನೀವು ಪಟ್ಟವನ್ನು ಬಿಟ್ಟುಕೊಡ್ತೀರಿ, ಜೊತೆಗೆ ಒಂದೇ ಒಂದು DCM ಹುದ್ದೆಯನ್ನು ಸೃಷ್ಟಿ ಮಾಡಿ, ಒಂದು ಒಕ್ಕಲಿಗ ನಾಯಕ ಅಥವಾ ಹಿಂದೂ ನಾಯಕ DK ಶಿವಕುಮಾರ್, ಜೊತೆಗೆ ಮುಸ್ಲಿಂ ನಾಯಕನಾಗಿ ಕರ್ನಾಟಕದಲ್ಲೂ ಕೂಡ ಮುಸ್ಲಿಂ ಮತಗಳು ಬೇಕು ಎನ್ನುವಂಥ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರನ್ನು ನೀವು DCM ಪಟ್ಟ ಬೇಕು, 3-4 DCM ಬೇಡ, ಒಬ್ಬನಿಗೆ DCM ಹುದ್ದೆಯನ್ನು ಕೊಟ್ಟರೆ ಅದು ಸಿದ್ದರಾಮಯ್ಯನವರ ಆಪ್ತರಿಗೆ ಕೊಟ್ಟಂಗಾಗುತ್ತೆ ಮತ್ತು ಮುಸ್ಲಿಂ ಸಮುದಾಯದ ಒಬ್ಬ ಕಟ್ಟರ್ ನಾಯಕನಿಗೆ ಕೊಟ್ಟಂಗಾಗುತ್ತೆ ಅನ್ನುವಂಥ ಒಂದು ತಂತ್ರವನ್ನು ವೇಣುಗೋಪಾಲ್ ಅವರು ಕೊಟ್ಟಿದ್ದರು. ಇದರ ಮುಖಾಂತರವಾಗಿ ಒಂದು ಕಡೆ ವೇಣುಗೋಪಾಲ್ ಅವರು ಹೈಕಮಾಂಡ್ ಮುಖಾಂತರ ಅಂದರೆ ರಾಹುಲ್ ಗಾಂಧಿಗೆ ಒತ್ತಡ ತರುವಂಥ ಒತ್ತಡದ ತಂತ್ರವನ್ನು ತಂದರೆ, ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಕೂಡ ಒಂದು ಸ್ವಾಮಿಗಳ ಮುಖಾಂತರ, ಹಿಂದುಳಿದ ವರ್ಗದ ಸ್ವಾಮಿಗಳ ಮುಖಾಂತರ ಸಿದ್ದರಾಮಯ್ಯನವರನ್ನು ಮೀಟ್ ಮಾಡಿಸಿ, ಮೊನ್ನೆ ತಾನೇ ಒಂದು ದೊಡ್ಡದಂಥ ಮೀಟಿಂಗ್, ಅಂದರೆ 20ಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಸ್ವಾಮಿಗಳ ಮುಖಾಂತರ ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರುವಂಥ ತಂತ್ರ ಕೂಡ ಆಗಿತ್ತು. ಜೊತೆಗೆ ನಿನ್ನೆ ಬೆಳಿಗ್ಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಯಾರು ಇರಬೇಕೆನ್ನುವಂಥ ಫೈನಲ್ ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಹಾರುವ ಮುನ್ನ, ಇನ್ನೇನು ಫೈನಲ್ ಆಗಬೇಕಿತ್ತು ನಿನ್ನೆ ರಾತ್ರಿಯೇ, ಆ ಹೊತ್ತಿಗೆ ನಿನ್ನೆ ಫ್ಲೈಟ್ ಏರುವ ಮೊದಲು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅದೇನೆಂದರೆ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಯಾವೆಲ್ಲ ಒಂದು ತಂತ್ರವನ್ನು ಮಾಡಿದ್ರು, ಯಾರ ಜೊತೆ ಮಾತನಾಡಿದ್ರು, ಎಲ್ಲದರ ಒಂದು ಪಟ್ಟಿ ಅಥವಾ ಆಡಿಯೋನ ಬೆಳಗ್ಗೆ ಈ ಕನ್ನಡ ಕಾಕ್ರೋಚ್ ಪಾರ್ಟಿ ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಬಂದಿದೆ, ಇಡೀ ದೇಶದ ಸಂಚಲನ ಮಾಡ್ತಿದೆ. ಹೀಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರದ ಕಾಕ್ರೋಚ್ ಪಾರ್ಟಿ ಹುಟ್ಕೊಂಡಿದ್ದಾರೆ. ಕಾಕ್ರೋಚ್ ಪಾರ್ಟಿ ಏನು ಮಾಡುತ್ತೆ ಅನ್ನೋದಕ್ಕಿಂತ ಈ ಕನ್ನಡ ಕಾಕ್ರೋಚ್ ಪಾರ್ಟಿ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋನ ತನ್ನ ಒಂದು ಡಿಜಿಟಲ್ ವಾಹಿನಿಯಲ್ಲಿ ಪ್ರಸಾರ ಮಾಡ್ತು. ಅದಾದ ನಂತರ ಯಾವ ಲೆವೆಲ್ಗೆ ಆಯ್ತಂದರೆ, ಎಲ್ಲ ಕರ್ನಾಟಕ ಸೇರಿದಂತೆ ಭಾರತದ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ, ಸ್ಯಾಟಲೈಟ್ ಮಾಧ್ಯಮದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಪಕ್ಷದ್ರೋಹ ಅಥವಾ ಮಾತೃದ್ರೋಹದ ಆಡಿಯೋ ಬಯಲಾಯಿತು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅನೇಕ ಬಾರಿ ಜಮೀರ್ ಅಹಮದ್ ಖಾನ್ ಕೂಡ ನಿನ್ನೆ ಒಂದು ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡಿದ್ರು. ಇದು ನನ್ನ ಆಡಿಯೋ ಅಲ್ಲ, ನನ್ನ ಒಂದು ರಾಜಕೀಯ ಅಂತ್ಯ ಮಾಡಲಿಕ್ಕೆ, ನನ್ನ ವಿರುದ್ಧ ದ್ರೋಹ ಮಾಡಲಿಕ್ಕೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇದನ್ನು ಮಾಡಲಾಗಿದೆ ಅಂತ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಅದು ತರ್ಕಕ್ಕೆ ನಿಲುಕದಂಥದ್ದು. ಯಾಕಂದರೆ ಯಾರೇ ಒಬ್ಬ ಕೇಳಿದ್ರು ಕೂಡ, ಅಥವಾ ಯಾರ ಜೊತೆ ಮಾತನಾಡಿದ್ರಲ್ಲ, KMDCಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಸಿರಾಜ್ ಅವರು ಕೂಡ ಮಾತನಾಡುವಲ್ಲೂ ಕೂಡ ಅವರಲ್ಲಿ ಸ್ಪಷ್ಟತೆ ಇರಲಿಲ್ಲ. ಒಂದು ಕೇಳಿದ್ರೆ ಮತ್ತೊಂದು ಉತ್ತರ ಹೇಳ್ತಿದ್ರು. ತಾನು ಮಾತಾಡಿಲ್ಲ ಎನ್ನುವುದನ್ನು ಹೇಳೋದು ಬಿಟ್ಟು ಜಮೀರ್ ಅಹಮದ್ ಖಾನ್ ಅವರಿಗೆ ಮೋಸ ಆಗ್ತಿದೆ ಎನ್ನುವುದನ್ನು ಕೂಡ ಅವರು ಪದೇ ಒತ್ತಿ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥ್ ಶಾಮ್ನೂರ್ ಅವರನ್ನು ಸೋಲಿಸಲಿಕ್ಕೆ, ಸಾದಿಕ್ ಪೈಲ್ವಾನ್ ಅವರ ಬೂತಲ್ಲಿ ಕಾಂಗ್ರೆಸ್ಸಿಗೆ ಮೈನಸ್ ಆಗಲಿಕ್ಕೆ ಮತ್ತು ಸಾದಿಕ್ ಪೈಲ್ವಾನ್ ಅವರ ತಮ್ಮನಿಗೆ 1.5 ಲಕ್ಷ ಕೊಟ್ಟದ್ದಾಗಿರ್ಬೋದು, ಜೊತೆಗೆ ಕುಕ್ಕರಿಗೆ ಮತ ಹಾಕಿ ಎನ್ನುವಂಥ ಮಾತಾಗಿರ್ಬೋದು, ಜೊತೆಗೆ ಆದಷ್ಟು ಕಾಂಗ್ರೆಸ್ನ ವೋಟರ್ಸು ಮನೆಯಲ್ಲಿದ್ದರೆ ಬೆಸ್ಟು. ಯಾಕಂದರೆ ಕಾಂಗ್ರೆಸ್ನ ವೋಟರ್ಸು ಮನೆಯಿಂದ ಹೊರಗೆ ಬಂದರೆ ಅವರು ಕಾಂಗ್ರೆಸ್ಗೆ ಹಾಕ್ತಾರೆ. ನೀವು ಏನೇ ಆಸೆ ತೋರಿಸಿ, ಏನೆಷ್ಟೇ ದುಡ್ಡು ಕೊಟ್ಟರು ಕೂಡ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ. ಹೀಗಾಗಿ ಯಾರನ್ನು ಒತ್ತಾಯ ಮಾಡಬಾರ್ದು. ಆದಷ್ಟು ಕಾಂಗ್ರೆಸ್ ವೋಟರ್ಸ್ ಇದ್ದಾರಲ್ಲ, ಮುಸ್ಲಿಂ ವೋಟರ್ಸು, ಅವರೆಲ್ಲ ಮನೆಯಲ್ಲೇ ಇದ್ದರೆ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿ ಒಂದು ಆಡಿಯೋ ರೆಕಾರ್ಡ್ ಆಗಿತ್ತು, ಆಡಿಯೋ ಬಿಡುಗಡೆ ಆಯಿತು. ಅದಾದ ನಂತರ ಜಮೀರ್ ಅಹಮದ್ ಖಾನ್ ಕೂಡ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಜೊತೆ ತಾನೂ ಹೈಕಮಾಂಡ್ ಮೀಟ್ ಆಗ್ತೇನೆ ಅಂತ ಮಾತು ಹೇಳಿದಾಗ, ಸಿದ್ದರಾಮಯ್ಯನವರು ಕಡ್ಡಿ ತುಂಡಾದಂತೆ ಮಾತನ್ನು ಹೇಳಿ, ಈ ಸಮಯದಲ್ಲಿ ನೀವು ದೆಹಲಿಯ ಪ್ರವೇಶ ಸರಿಯಿಲ್ಲ, ನಾನು ನೋಡ್ಕೋತೇನೆ ಅಂತ ಮಾತು ಹೇಳಿ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಮಾತನ್ನು ಹೇಳಿ, ಅಷ್ಟಕ್ಕೆ ಇಬ್ಬರೂ ನಾಯಕರು ಒಂದೇ ಫ್ಲೈಟಲ್ಲಿ ದೆಹಲಿಗೆ ಹೋದರು. ಆದರೆ ಈ ಆಡಿಯೋ ರಿಲೀಸ್ ಆಗಿದೆಯಾ ಯಾವಾಗ, ಆಡಿಯೋ ರೆಕಾರ್ಡ್ ಆಗಿದ್ದು ಯಾವಾಗ, ಆಡಿಯೋ ರಿಲೀಸ್ ಮಾಡಿದ್ರು ಯಾರು, ಫೋನ್ ಮಾಡಿದವರು
ರೆಕಾರ್ಡ್ ಮಾಡಿದ್ರ ಅಥವಾ ಅವರೇ ಬಿಟ್ಟರೆ ಜಮೀರ್ ಮೊಹಮ್ಮದ್ ಖಾನ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅವರೇ ಮಾತಾಡಿದ್ದು. ಜೊತೆಗೆ ಅವ್ರ ಜೊತೆ ಅಂದರೆ ಮೊಹಮ್ಮದ್ ಸಿರಾಜ್ ಅವರು ಮಾತಾಡಿದ್ರಲ್ಲ, ಅವರೇನಾದರೂ ಅದರಲ್ಲಿ ಆಪ್ಷನ್ ರೆಕಾರ್ಡ್ ಮಾಡ್ಕೊಂಡಿದ್ರ, ಎಲ್ಲವೂ ಕೂಡ ರೋಚಕತೆಯ ಒಂದು ವಿಷಯ. ಆದರೆ ಬಿಟ್ಟವ್ರು ಯಾರು, ಯಾವಾಗ ರೆಕಾರ್ಡ್ ಆಗಿತ್ತು, ಯಾವಾಗ ಇದು ಹೈಕಮಾಂಡ್ಗೆ ತಲುಪಿತ್ತು, ಎಲ್ಲವೂ ಕೂಡ ಇದೀಗ ಒಂದೊಂದೇ ಬರ್ತಾ ಇದೆ. ಮೂಲಗಳ ಪ್ರಕಾರ ಏಪ್ರಿಲ್ 9ಕ್ಕೆ ಚುನಾವಣೆಯಾಗುತ್ತೆ. ಏಪ್ರಿಲ್ 9ಕ್ಕೂ ಮೊದಲೇ ಇಂಥ ಒಂದು ಮಾತುಕತೆ, ಒಂದು 3-4 ದಿನದ ಹಿಂದೆ ಇಂಥ ಒಂದು ಫೈನಲ್ ಮಾತುಕತೆ ಆದಂಥ ಒಂದು ಸನ್ನಿವೇಶ ಎದುರಾಗುತ್ತೆ. ಅದಾದ ನಂತರ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಯುತ್ತೆ. ಹೀಗಾಗಿ ಮೊದಲ ವಿಕೆಟ್ ಅಂದರೆ ಚುನಾವಣೆ ಮುಗಿದ ನಂತರವೇ ಜಬ್ಬರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಮತ್ತು MLC ಇಂದ ಮತ್ತು ಅವರ ಒಂದು ಅಲ್ಪಸಂಖ್ಯಾತರ ಕೋಟಾದಿಂದ ಕೂಡ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಜೊತೆಗೆ ನಜೀರ್ ಅವರನ್ನು ಕೂಡ ಮುಖ್ಯಮಂತ್ರಿಯ ಕಾರ್ಯದರ್ಶಿ ಆಗಿರ್ತಾರೆ, ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಜೊತೆಗೆ ಈ ಒಂದು ಆಡಿಯೋವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬಣ ಅಥವಾ ಅವರ ಒಂದು ಆಪ್ತರು ಆಟ ಆಡಿಸ್ಲಿಕ್ಕೆ ನೋಡ್ತಾ ಇರ್ತಾರೆ. ಒಂದು ಮೂಲದ ಪ್ರಕಾರ ಏಪ್ರಿಲ್ 9ಕ್ಕೂ 3-4 ದಿನಗಳ ಹಿಂದೆ ಈ ಆಡಿಯೋ ರೆಕಾರ್ಡ್ ಆಗುತ್ತೆ. ಆಡಿಯೋ ರೆಕಾರ್ಡ್ ಆದ ನಂತರ ಅದು ಡಿ ಕೆ ಶಿವಕುಮಾರ್ ಕೈ ತಲುಪುತ್ತೆ. ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟ್ನಲ್ಲಿ ಸದಾಶಿವನಗರದಲ್ಲಿರುವಂಥ ಅವರ ಮನೆಯ ಮುಂದೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ, ಹೌದು ನಮ್ಮವರೇ ನಮ್ಗೆ ಸ್ವಲ್ಪ ತೊಂದರೆ ಮಾಡಿದರೆ, ಮುಸ್ಲಿಂ ನಾಯಕರು ಎಲ್ಲ ಒಂದಾಗಿ ಅಥವಾ ಬೇರೆ ಬೇರೆ ನಮ್ಮ ಪಕ್ಷದೊಳಗೆ ದ್ರೋಹ ಆಗಿದೆ, ಸಮರ್ಥ್ ಮಲ್ಲಿಕಾರ್ಜುನ್ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ನಮ್ಮವರು ಷಡ್ಯಂತ್ರವನ್ನು ಮಾಡಿದರೆ, ಕೆಲವೊಂದು ಫೋನ್ ರೆಕಾರ್ಡ್ ಕೂಡ ಬರ್ತಾ ಇದೆ, ನಾನು ಕೂಡ ರೆಕಾರ್ಡನ್ನು ತರಿಸ್ಕೊಳ್ತಾ ಇದ್ದೀನಿ, ನೋಡಿಕೊಂಡು ಹೈಕಮಾಂಡ್ಗೆ ರಿಪೋರ್ಟ್ ಮಾಡ್ತೇನೆ ಅಂತ ಮಾತಾಡಿದ್ರು. ಅದೇ ಮಾತು ಇದೀಗ ಸತ್ಯ ಆಗಿದೆ. ಅವರಿಗೆ ಸಿಕ್ಕಂಥ ಆಡಿಯೋ ಕಾಲ್ ಇದೆಯಲ್ಲ ಅಥವಾ ಆಡಿಯೋ ಸಂಭಾಷಣೆ ಇದೆ, ಜಮೀರ್ ಅಹಮದ್ ಖಾನ್ ಮತ್ತು KMDCಯ ಅಧ್ಯಕ್ಷರಾಗಿರುವಂಥ ಸಿರಾಜ್ ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಆ ದಿನವೇ ಸಿಕ್ಕಿತ್ತು. ಅದನ್ನು ಕೂಡ ಹೈಕಮಾಂಡ್ ತಲುಪಿಸಿದ್ರು. ಹೈಕಮಾಂಡ್ ಜೊತೆಗೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕೂಡ ಕೇಳಿಸಿದ್ರು. ಆಡಿಯೋ ಕ್ಲಿಪ್ ಹಾಗೆ ಅವರ ಒಂದು 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 ತಂತ್ರದ ಭಾಗವಾಗಿ ಅವರ ಹತ್ರ ಇತ್ತು. ಹೀಗಾಗಿ ಆಡಿಯೋ ರೆಕಾರ್ಡ್ ಮಾಡಿದ್ರೆ ಯಾರು, ಒಂದು ಜಮೀರ್ ಅಹಮದ್ ಖಾನ್ ಅವರು ಆಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ, ಅಥವಾ ಫೋನ್ ಮಾತಾಡಿದಂಥ ಮೊಹಮ್ಮದ್ ಸಿರಾಜ್ ಅವರು ಆಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಮೂರನೇದಾಗಿ ಸರ್ಕಾರದ ಒಂದು ಗುಪ್ತಚರ ಇಲಾಖೆಯನ್ನು ಬಳಸ್ಕೊಂಡು ಫೋನನ್ನು ಟ್ರ್ಯಾಪ್ ಮಾಡಬೇಕಾಗತ್ತೆ. ಹೀಗಾಗಿ ಈ ಮೂರನೇ ಒಂದು ಸನ್ನಿವೇಶ ಅಂದರೆ ಗುಪ್ತಚರ ಇಲಾಖೆ ಮುಖಾಂತರ ಪಕ್ಷದ್ರೋಹದ ಚಟುವಟಿಕೆ ಮಾಡ್ತೇವರ ಮೇಲೆ ಕಣ್ಣಿಟ್ಟು ಇದನ್ನು ಆಡಿಯೋನ ಬಳಸ್ಕೊಳ್ಳಾಯ್ತಾ ಎಲ್ಲವೂ ಕೂಡ ಇದೀಗ ಒಂದೊಂದೇ ಹೊರಗೆ ಬರ್ತಾ ಇದೆ. ಆದರೆ ಒಂದು ಮೂಲದ ಪ್ರಕಾರ ಈ ಆಡಿಯೋ ನಿನ್ನೆ ರಿಲೀಸ್ ಆಗುವ ಮೊದಲು ಹೈಕಮಾಂಡ್ಗೆ ತಲುಪಿತ್ತು. ಅಂದರೆ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕೂಡ ತಲುಪಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಇಂಥ ಒಂದು ಪಕ್ಷದ್ರೋಹದ ಚಟುವಟಿಕೆಯನ್ನು ಇಟ್ಕೊಂಡು ನೀವು ಪಕ್ಷದಿಂದ ಹೊರಗಿರಬಾರ್ದು, ಅವರಿಗೆ DCM ಅಲ್ಲಾಂದ್ರೂ ಕೂಡ ಒಂದು ಸಚಿವ ಸಂಪುಟದ ಸ್ಥಾನ ಬೇಕೆನ್ನುವಂಥ ದುಂಬಾಲನ್ನು ಪದೇ ಪದೇ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪದೇ ಹೇಳ್ತಾ ಇರುವಾಗ ಎಲ್ಲೋ ಒಂದು ಕಡೆ ಈ ಕೊನೆಯ ಆಟಕ್ಕೆ ಬಂದುಬಿಟ್ರ ಡಿ ಕೆ ಶಿವಕುಮಾರ್ ಅವರು ಎನ್ನುವಂಥ ಮಾತು ಈಗ ಸತ್ಯ ಆಗ್ತಿದೆ. ಆದರೆ ಮತ್ತೊಂದು ಮೂಲದ ಪ್ರಕಾರ ಆಡಿಯೋವನ್ನು ಬಿಟ್ಟಂಥವ್ರು ಇದೇ ಜಮೀರ್ ಅಹಮದ್ ಖಾನ್ ಅವರ ಆಪ್ತರು, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ನಾಯಕರು. ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರು JDSನಿಂದ ಬಂದಂಥವ್ರು 7 ಜನ JDSನ್ನು ಬಿಟ್ಟು, ಅಂದರೆ ಚಲುವರಾಯಸ್ವಾಮಿ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ, ಹೀಗೆ 7 ಜನ JDSನ್ನು ತೊರೆದು ಕಾಂಗ್ರೆಸ್ಗೆ ಬಂದಾಗ ಅವರ ಜೊತೆ ಬಂದಂಥ ನಾಯಕ ಅವ್ರು ಯಾರಂದರೆ ಇದೇ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಬಂದ ನಂತರ ರಿಜ್ವಾನ್ ಅವರು ಮೂಲೆಗುಂಪಾಗ್ತಾರೆ. ಸಲೀಂ ಅಹಮದ್, ಅಂದರೆ ನೀವು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಒಂದು ಯೂತ್ ಪ್ರೆಸಿಡೆಂಟ್ ಆದಾಗ ಇದೇ ಸಲೀಂ ಅಹಮದ್ ಅವರು ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಆಗಿರ್ತಾರೆ, ಅಂದರೆ ನ್ಯಾಷನಲ್ ಲೆವೆಲ್ ಪ್ರೆಸಿಡೆಂಟ್ ಆಗ್ತಾರೆ. ಈ ಒಂದು ಹಂತದ ಬೆಳವಣಿಗೆಯನ್ನು ಕಾಣ್ತಿದ್ದಂಥ ಸಲೀಂ ಅಹಮದ್ ಅವರು ಜಮೀರ್ ಅಹಮದ್ ಬಂದಾಗ ಮೂಲೆಗುಂಪಾಗ್ತಾರೆ. ತನ್ವೀರ್ ಸೇಠ್ ಮೂಲೆಗುಂಪಾಗ್ತಾರೆ, ರಹೀಂ ಖಾನ್ ಮೂಲೆಗುಂಪಾಗ್ತಾರೆ, ರಿಜ್ವಾನ್ ಮೂಲೆಗುಂಪಾಗ್ತಾರೆ. ಹೀಗೆ ಪ್ರತಿಯೊಬ್ಬ ಮುಸ್ಲಿಂ ನಾಯಕನು ಕೂಡ ಮೂಲೆಗುಂಪಾಗುವಂಥ ಪರಿಸ್ಥಿತಿ ಬರುತ್ತೆ. ನೀವು ದಾವಣಗೆರೆಯ ಬೈ ಎಲೆಕ್ಷನ್ನ ಒಂದು ಪೂರ್ವ ಸಿದ್ಧತೆಯನ್ನು ನೋಡಿಕೊಂಡ್ರೆ ಇದೇ ಸಲೀಂ ಅಹಮದ್, ಇದೇ ರಿಜ್ವಾನ್ ಕೂಡ ಜಬ್ಬರ್ಗೆ ಫೋನ್ ಮಾಡಿ ಮುಸ್ಲಿಂ ಸಮುದಾಯದ ನಾಯಕನಿಗೆ ನೀವು ಒಂದು ಟಿಕೆಟನ್ನು ಕೇಳಬೇಕು, ನೀವು ಕೇಳಿ ಅದರ ಮುಂದುವರೆದ ಭಾಗವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಕಿಡಿ ಹೊತ್ತಿದಂಥವರೇ ಇದೇ ಸಲೀಂ ಮತ್ತು ರಿಜ್ವಾನ್ ಹಸ್ತದೆ ಅನ್ನುವಂಥ ಮಾತನ್ನು ಸ್ವತಃ ಜಬ್ಬರ್ ಅವರು ಹೇಳಿದರು. ನನಗೆ ಚೂ ಬಿಟ್ಟಂತೂರು ಸಲೀಂ ಮತ್ತು ರಿಜ್ವಾನ್ ಅವರು. ಅದಾದ ನಂತರ ನನ್ನನ್ನು ಉಚ್ಚಾಟನೆ ಮಾಡುವಂತಕ್ಕೆ ಬಂತು. ನನ್ನ ಉಚ್ಚಾಟನೆ ಮಾಡುವ ಮೊದಲು ಇದೇ ಚೂ ಬಿಟ್ಟಂಥ ಸಲೀಂ ಮತ್ತು ರಿಜ್ವಾನ್ ಅವರನ್ನು ನೀವು ಉಚ್ಚಾಟನೆ ಮಾಡಬೇಕಿತ್ತು. ಅವರು ನಿಜವಾಗಿಯೂ ಪಕ್ಷದ್ರೋಹಿ ಮಾಡಿದಂಥವ್ರು, ಪಕ್ಷದ್ರೋಹದ ಕೆಲಸ ಮಾಡಿದಂಥವ್ರು ಎನ್ನುವಂಥ ಮಾತನ್ನು ಸ್ವತಃ ಜಬ್ಬರ್ ಅವರು ಹೇಳಿದರು. ಹೀಗಾಗಿ ಒಂದು ಹಂತಕ್ಕೆ ಗುಪ್ತಚರ ಇಲಾಖೆಯಿಂದ ಈ ಪಕ್ಷದ್ರೋಹದ ಕೆಲಸ ಮಾಡ್ತಿರೋ ಮೇಲೆ ಕಣ್ಣಿಟ್ಟು ಫೋನನ್ನು ಟ್ಯಾಪ್ ಮಾಡಲಾಯಿತಾ, ಅಥವಾ ಇದೇ ಮುಸ್ಲಿಂ ನಾಯಕರು, ಕಾಂಗ್ರೆಸ್ನ ಒಳಗಿರುವಂಥ ಮುಸ್ಲಿಂ ನಾಯಕರು, ಅದರಲ್ಲೂ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಯಾರಿಗೂ ಆಗ್ತಾ ಇಲ್ಲ ಅಲ್ಲಿ ಹಿಂದೂ ನಾಯಕರು ಬಿಟ್ಟು, ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಈ ಲೆವೆಲಿಗೆ ಬೆಳೀಲಿಕ್ಕೆ ಸಿದ್ದರಾಮಯ್ಯನವರು ಮುಖ್ಯ ಕಾರಣ. ನೀವು ಭೈರತಿ ಸುರೇಶ್ ಆಗಿರ್ಬೋದು,
ಅಥವಾ MB ಪಾಟೀಲ್ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಹೀಗೆ ಅಥವಾ ಸತೀಶ್ ಜಾರಕಿಹೊಳಿ ಇಲ್ಲಿಯ ತನಕ ಬರಲಿಕ್ಕೆ ಆಗಿರ್ಬೋದು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ವೈಮನಸ್ಸಾಯಿತು ಅಥವಾ ಬೇರೆ ಬೇರೆ ಕಾರಣ ಆಯಿತು. ಇದೀಗ ಸಿದ್ದರಾಮಯ್ಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ KPC ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬಾರ್ದು ಎನ್ನುವಂಥ ದುಂಬಾಲು ಬಿದ್ದಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಅದರ ಎಲ್ಲದರ ನಡುವೆ ಜಮೀರ್ ಅಹ್ಮದ್ ಖಾನ್ ಅವರು ಇಲ್ಲಿಯ ತನಕ ಬೆಳೆಯಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕಾರಣ. ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಬಂದ ನಂತರ ಮಿಕ್ಕ ಮುಸ್ಲಿಂ ನಾಯಕರೆಲ್ಲ ಮೂಲೆ ಗುಂಪಾಗಿ ಆಗಬೇಕಾಯಿತು ಅನ್ನುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿ ಇದೀಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳುವ ಮೊದಲು ಈಗ ಹೈಕಮಾಂಡ್ಗೆ ತಲುಪಿದೆ. ಇಡೀ ರಾಷ್ಟ್ರೀಯ ಮಾಧ್ಯಮದಲ್ಲಿ ಸಂಚಲನ ಮಾಡ್ತಿದೆ. ಒಂದು ವೇಳೆ ಹೈಕಮಾಂಡ್ ಈ ಮಟ್ಟಿನಲ್ಲೂ ಕೂಡ ಈ ಗಳಿಗೆಯಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ DCM ಪಟ್ಟವು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ದೊಡ್ಡ ಹಿನ್ನಡೆಯಾಗುತ್ತೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಬೇಡ ಬೇಕೆನ್ನುವಂಥ ಮಾತಿಗೆ ಹೋಗಲ್ಲ. ಯಾಕಂದರೆ ಹೈಕಮಾಂಡ್ಗೆ ವಿಷಯ ತಲುಪಿದೆ. ರಾಷ್ಟ್ರೀಯ ಮಾಧ್ಯಮ ಮತ್ತು ರಾಜ್ಯ ಮಾಧ್ಯಮದಲ್ಲಿ ಅಲ್ಲೋಲ ಕಲ್ಲಲಾಗ್ತಿದೆ, ಹಲ್ಚಲ್ ಆಗ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರು ಜಮೀರ್ಗೆ ಬೇಡ, ಜಮೀರ್ಗೆ ಬೇಕೆನ್ನುವಂಥ ಮಾತು ಹೇಳಲ್ಲ. ಎಲ್ಲವೂ ಕೂಡ ಆಗಿಬಿಟ್ಟಿದೆ. ಎಲ್ಲವೂ ಕೂಡ ಜನರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ, ಜನರ ಮನಸ್ಸನ್ನು ತಲುಪಿದೆ. ಇಂಥ ಟೈಮಲ್ಲಿ ಯಾವುದೇ ತನಿಖೆ ಆಗದೆ ಆ ವಿಡಿಯೋ ಅಸಲಿಯ ನಕಲು ಎನ್ನುವಂಥ ಯಾವುದೇ ಒಂದು ತನಿಖೆ ಆಗದೆ ಈಗ ಏನಾದರೂ ಹೆಚ್ಚು ಕಡಿಮೆ ಮಾಡಿ ನಾಳಿನ ಒಂದು ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯು ಅಥವಾ ಸಚಿವ ಸ್ಥಾನ ಕೊಟ್ಟಿರೋದು ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಬಣ ಅಥವಾ ಕಾಂಗ್ರೆಸ್ನ ಮತ್ತೊಂದು ಮುಸ್ಲಿಂ ಬಣ ಇದೀಗ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಜಯವನ್ನು ಸಾಧಿಸಿದೆ. ಜೊತೆಗೆ ಹೈಕಮಾಂಡ್ ಕೂಡ ಕೆಂಡ ಕಾರ್ತಿದೆ ಅನ್ನೋದಕ್ಕಿಂತ ಮೊದಲು ಹೈಕಮಾಂಡ್ ಈಗಾಗಲೇ ತಲುಪಿತ್ತು. ಆದರೂ ಒಂದು ಕಡೆ ವೇಣುಗೋಪಾಲ್ ಅವರ ಒಂದು ಒತ್ತಡದ ಮೇರೆಗೆ, ವೇಣುಗೋಪಾಲ್ ಅವರ ಒಂದು ಕರ್ಟಸಿಯ ಮೇರೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಹಾರಾಡ್ತಿದ್ರು. ಈಗ ಹಾರಾಟ ತಗ್ಗಿದೆ. ಜೊತೆಗೆ ಮತ್ತೊಂದು ವಿಷಯ ಅಂದರೆ ನಿನ್ನೆ ಖಾಸಗಿ ವಾಹಿನಿ ಜೊತೆ ಮಾತನಾಡ್ತಿದ್ದಂಥ ಮೊಹಮ್ಮದ್ ಸಿರಾಜ್ ಅವರು ಕೂಡ ಹೇಳ್ತಿದ್ರು, ನಾನು ಮತ್ತು ಜಮೀರ್ ಅಹ್ಮದ್ ಖಾನ್ ಅವರು ಇಬ್ಬರು ಕೂಡ ಐಫೋನನ್ನು ನಾವು ಯೂಸ್ ಮಾಡ್ತಿದ್ವಿ. ಅದು ಹೇಗೆ ಟ್ರ್ಯಾಕ್ ಆಗಲಿಕ್ಕೆ ಸಾಧ್ಯ? ನನ್ನ ಫೋನಲ್ಲಿ ಯಾವುದೇ ಕಾರಣಕ್ಕೂ ರೆಕಾರ್ಡ್ ಆಗಲ್ಲ. ಬೇಕಂದ್ರೆ ರೆಕಾರ್ಡ್ ಮಾಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ಆಟೋಮೆಟಿಕ್ ರೆಕಾರ್ಡ್ ಆಗಲ್ಲ. ಅದರಲ್ಲೂ ಕೂಡ ಐಫೋನನ್ನು ಟ್ರ್ಯಾಕ್ ಮಾಡೋ ಹಂತಕ್ಕೆ ಸರ್ಕಾರ ಹೋಯ್ತಾ ಅಥವಾ ಯಾರು ಹೋದ್ರು ಅದು ಕೂಡ ಅರ್ಥ ಆಗ್ತಿಲ್ಲ ಅಂತ ಮಾತನ್ನು ಹೇಳ್ತಾಯಿದ್ರು. ಹೀಗಾಗಿ ಯಾವುದೋ ಒಂದು ಹೈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅಥವಾ ಬೇರೆ ಏನೋ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಆಡಿಯೋ ರೆಕಾರ್ಡ್ ಆಗಿದೆ. ಈ ಆಡಿಯೋ ರೆಕಾರ್ಡ್ ಆದ ನಂತರ ಸೂಕ್ತ ಸಮಯಕ್ಕೆ ಇದೀಗ ಬಿಡುಗಡೆ ಕೂಡ ಆಗಿದೆ. ಬಿಡುಗಡೆಯಾದ ಹೊತ್ತಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಅವರಿಗೆ ಸ್ವಲ್ಪ ವಿಚಲಿತರಾದರೂ ಕೂಡ ಅವ್ರಿಗೆ ಗೊತ್ತಿತ್ತು ಆಡಿಯೋ ಬರಬಹುದು ಎನ್ನುವಂಥ ಕಾರಣ ಗೊತ್ತಿತ್ತು. ಯಾಕಂದರೆ ಅವರು ಮಾತಾಡಿದ ವಿಷಯ ಗೊತ್ತಿತ್ತು ಮತ್ತು ಹೈಕಮಾಂಡ್ಗೆ ಆಡಿಯೋ ತಲುಪಿದೆ ಅನ್ನುವಂಥ ವಿಷಯ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಗೊತ್ತಿತ್ತು. ಅವೆಲ್ಲದರ ತರುವಯ್ಯ ನಿನ್ನೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮೀಟ್ ಮಾಡದೆ ಯಾವುದಾದ್ರೂ ಒಂದು ಆರೋಪ ಬಂದಾಗ ಪ್ರೆಸ್ ಮೀಟ್ ಮಾಡಿಬಿಡ್ತಾರೆ. ಆದರೆ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡೋ ಮುಖಾಂತರ ತಾನು ಕ್ರಮ ಕೈಗೊಳ್ತೇನೆ, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ತಂತ್ರಜ್ಞಾನವನ್ನು ಬಳಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಸ್ವಲ್ಪ ಮಟ್ಟಿಗೆ ದೂರ ಸರಿದಿದ್ದಾರೆ. ಕೆಲವೊಂದಿಷ್ಟು ದಿನಗಳ ಕಾಲ ಮೊದಲ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ಸಿಗಲ್ಲ. UT ಖಾದರ್ ಅವರಿಗೆ ಇದೀಗ ಬಂಪರ್ ಅಂತ ಹೇಳ್ಬೋದು. ಜೊತೆಗೆ ಈ ಷಡ್ಯಂತ್ರದ ಮುಂದಿನ ಭಾಗವಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ರಾಜಕೀಯ ಅಂತ್ಯವಾಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.